ಅಧಿಕಾರಿಗಳು ಹೀಗಿರಬೇಕು. ಕಲಬುರಗಿ ಜಿಲ್ಲಾಧಿಕಾರಿಯ ಮಾನವೀಯ ನಡೆಗೆ ಸಾರ್ವಜನಿಕರ ಸಲಾಂ. ಜಿಲ್ಲಾಧಿಕಾರಿ ಕಚೇರಿಗೆ ತಮ್ಮ ಅಹವಾಲು ಸಲ್ಲಿಸಲು ಬಂದ ವಿಕಲಚೇತನ ಯುವತಿಯರೊಂದಿಗೆ ಜಿಲ್ಲಾಧಿಕಾರಿ ಬಿ ಇಕ್ರಾಮ್ ಶರೀಫ್ ಅವರು ನೆಲದ ಮೇಲೆಯೇ ಕುಳಿತು ಅಹವಾಲು ಆಲಿಸುವ ಮೂಲಕ ಮಾನವೀಯತೆ ಹಾಗೂ ಸರಳತೆ ಮೆರೆದ ಘಟನೆ ಶುಕ್ರವಾರ ನಡೆದಿದೆ. ತೀವ್ರ ದೈಹಿಕ ವಿಕಲಚೇತನೆಯಿಂದ ಬಳಲುತ್ತಿರುವ ಶಕೀಲಾ, ಮೆಹಬೂಬಾ ಬಿ ಹಾಗೂ ನಜರೀನ್ ಎಂಬ ಯುವತಿಯರು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮನವಿ ಸಲ್ಲಿಸಲು ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ್ದರು. ಈ ವೇಳೆ ಶಕೀಲಾ ಎಂಬ ಯುವತಿ ಮೊದಲ ಮಹಡಿಯಲ್ಲಿರುವ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆವಳಿಕೊಂಡೇ ಬರುತ್ತಿರುವುದನ್ನು ಗಮನಿಸಿದ ಡಿಸಿ ಇಕ್ರಾಮ್ ಶರೀಫ್ ತಕ್ಷಣವೇ ತಮ್ಮ ಕಚೇರಿಯಿಂದ ಹೊರಬಂದರು. ಅಧಿಕಾರದ ಗಾಂಭೀರ್ಯವನ್ನು ಬದಿಗಿಟ್ಟು ಕಚೇರಿಯ ಹೊರಭಾಗದ ಕಾರಿಡಾರ್ನಲ್ಲೇ ಯುವತಿಯ ಎದುರು ನೆಲದ ಮೇಲೆ ಕುಳಿತು ಆಕೆಯ ಸಮಸ್ಯೆಗಳನ್ನು ಆಲಿಸಿದರು. ಕರೆಗಿದ ಅಧಿಕಾರಿ ಸಾರ್ವಜನಿಕರ ಶ್ಲಾಘನೆ. ಸಾಮಾನ್ಯವಾಗಿ ಉನ್ನತ ಅಧಿಕಾರಿಗಳನ್ನು ಭೇಟಿಯಾಗುವುದೇ ಕಷ್ಟ ಎನ್ನುವ ಸಾರ್ವಜನಿಕ ವಲಯದ ಮಾತಿನ ಮಧ್ಯೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಈ ಸರಳ ನಡೆ ನೆರೆದಿದ್ದವರ ಕಣ್ಣಾಲೆಗಳನ್ನು ಒದ್ದೆಯಾಗಿಸಿತು. ಯುವತಿಯರ ಅಹವಾಲುಗಳನ್ನು ತಾಳ್ಮೆಯಿಂದ ಆಲಿಸಿದ ಡಿಸಿ ಸ್ಥಳದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಿ ವಿಕಲಚೇತನ ಯುವತಿಯರ ಸಮಸ್ಯೆಗಳಿಗೆ ಆದ್ಯತೆಯ ಮೇರೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನಮ್ಮಂತವರಿಗೆ ಇಷ್ಟು ಸರಳವಾಗಿ ಹಾಗೂ ಗೌರವಯುತವಾಗಿ ನಡೆದುಕೊಳ್ಳುವ ಅಧಿಕಾರಿಗಳನ್ನು ನಾವು ನೋಡಿಲ್ಲ. ಇವರ ನಡೆ ನಮ್ಮಲ್ಲಿ ಹೊಸ ಆಶಾಭಾವನೆಯನ್ನು ಮೂಡಿಸಿದೆ. ಅಹವಾಲು ಸಲ್ಲಿಸಲು ಬಂದಿದ್ದ ವಿಕಲಚೇತನ ಯುವತಿಯರು. ಜಿಲ್ಲಾಧಿಕಾರಿಗಳ ಈ ಮಾನವೀಯ ದೃಶ್ಯವನ್ನ ಕಣ್ಣಾರೆ ಕಂಡ ಕಚೇರಿಯಲ್ಲಿದ್ದ ಸಾರ್ವಜನಿಕರು ಹಾಗೂ ಇತರ ವಿಕಲಚೇತನರು ಡಿಸಿ ಅವರ ಕಾರ್ಯವೈಖರಿ ಮತ್ತು ಸರಳತೆಗೆ ಸಾಮಾಜಿಕ ಜಾಲತಾಣ ಸೇರಿದಂತೆ ಎಲ್ಲೆಡೆ ವ್ಯಾಪಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲೆಮಠ, ಅಂತರಗಂಗೆ, NKS TV4 ಮಸ್ಕಿ.